ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿಗೆ ಬಿಟ್ಟಿಲ್ಲ ಕಷ್ಟ ಅನ್ನೋದು. ನೋಡಿ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳದು ಒಂದು ಸಣ್ಣ ಗುಡಿಸಲ ಇತ್ತಂತ. ತಿನ್ನಕ್ಕ ಅನ್ನ ಇದ್ದಿದ್ದಿಲ್ಲಂತ, ಊಟ ಮಾಡಕ್ ಚಲೋ ಪ್ಲೇಟ್ ತಟ್ಟೆ ಇದ್ದಿದ್ದಿಲ್ಲಂತ, ನೀರು ಕುಡಿಯಕ್ ಚಲೋ ಒಂದು ಗ್ಲಾಸ್ ಇದ್ದಿದ್ದಿಲ್ಲಂತ, ಮೈ ಮೇಲೆ ಉಟ್ಕೊಳಕ್ ಚಲೋ ಬಟ್ಟೆ ಇದ್ದಿದ್ದಿಲ್ಲ ಅಂತ. ಯಾರಿಗೆ? ರಾಘವೇಂದ್ರ ಮಹಾಸ್ವಾಮಿಗಳಿಗೆ. ಅದಕ್ಕ ಸಂಕಟ ಅನ್ನೋದು ಯಾರಿಗೆ ಬಿಟ್ಟಿಲ್ರಿಪ್ಪ, ಯಾರಿಗೆ ಬಿಟ್ಟಿಲ್ಲ. ಹಂಗ ನೋಡಿ, ತಾಟ್ ಒಳಗ ಊಟ ಮಾಡಿ ಉಣ್ಣಾಕ ಹೋಗ್ತಾರ, ಊಟ ಮಾಡಿ ನೀರು ಕುಡಿಯಾಕ ಹೋಗ್ತಾರ. ಆ ನೀರಿನ ಗ್ಲಾಸಿಗೆ ತಳಾನೇ ಇದ್ದಿದ್ದಿಲ್ಲ ಅಂತ. ಯಾರಿಗೆ? ರಾಘವೇಂದ್ರ ಮಹಾಸ್ವಾಮಿಗಳಿಗೆ. ನೀರು ಕುಡಿಯಾಕ ಹೋಗ್ತಾರ, ಆ ಗ್ಲಾಸಿಗೆ ತಳಾನ ಇದ್ದಿದ್ದಿಲ್ಲ ಅಂತ. ಮತ್ತ ತಳ ಇಲ್ಲ ಅಂದ್ರೆ ನೀರು ಹ್ಯಾಂಗ ಕುಡಿತಾರಂತ ನೀವೆಲ್ಲರೂ ಕೇಳ್ಬೋದು ಪುಣ್ಯಾತ್ಮರೇ. ಆ ಗ್ಲಾಸ್ ತಗೊಂಡು ಕೈ ಮ್ಯಾಲ ಗ್ಲಾಸ್ ಇಟ್ಟು ಹಿಂಗ ನೀರು ತಗೊಂಡು ಕರೆ ಕುಡಿತಿದ್ರಂತ. ಯಾರು? ರಾಘವೇಂದ್ರ ಮಹಾಸ್ವಾಮಿಗಳು. ಅದಕ್ಕೆ ಹೇಳ್ತಾರ, ಯಪ್ಪ ಸುಖ ಕೊಟ್ಟ ದೇವ್ರ ಯಾರಿಗೆ ಬಿಟ್ಟಾನ್ರಿ? ಯಾರಿಗೂ ಬಿಟ್ಟಿಲ್ಲ. ಅದೇ ರಾಘವೇಂದ್ರ ಸ್ವಾಮಿಗಳು ಇವಾಗಿನ ಕಾಲದ ಒಳಗ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತ ರಾಘವೇಂದ್ರ ಸ್ವಾಮಿಗಳು ಆಗ್ಯಾರ. ಬರಲಿ ಪುಣ್ಯಾತ್ಮರೇ ಒಂದು ಜೋರಾದ ಚಪ್ಪಾಳೆ.